ಹಲೋ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸುಸ್ವಾಗತ. ನಾನು ರೋಸ್ಟೇಶ್. ಸೊ ಇವತ್ತು ನಾನು ರೋಸ್ಟ್ ಮಾಡಕ್ ಕೊಟ್ಟಿರೋ ಮೂವಿಯ ಟೀಸರ್ ಬಂದು ಯಶ್ ಅವರ ಟಾಕ್ಸಿಕ್, ದರ್ಶನ್ ಅವರ ಡೆವಿಲ್, ಸುದೀಪ್ ಅವರ ಮಾರ್ಕು, ಬಿಲರಂಗ ಭಾಷಾ ಎಲ್ಲಾನು ಮೀರಿಸಿ ಜಾಸ್ತಿ ಕ್ಯೂರಿಯಾಸಿಟಿ ಉಂಟು ಮಾಡಿರುವಂತ ಫಿಲಂ. ಯಾವನವನು ಎಡಿಟರ್. ಈ ಫಿಲಂ ಅಲ್ಲಿ ಆಕ್ಟರ್ ಗಿಂತ ಡೈರೆಕ್ಟರ್ ಗಿಂತ ಎಡಿಟರ್ ಗೆ ಅವಾರ್ಡ್ ಕೊಡ್ಬೇಕು. ಏನ್ ಎಡಿಟ್ ಮಾಡೋನ ಮಾರಯ್ಯ. ಅದನ್ನ ನೀವು ಪ್ರೊಡ್ಯೂಸರ್ಸ್ ಕೇಳಿದ್ರೆ ಬೆಟರ್. ಫಿಲ್ಮ್ ಟೀಸರ್ ಸ್ಟಾರ್ಟ್ ಆಗ್ತಂಗೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ತೋರಿಸ್ತಾರೆ. ಯಾಕೆ ಹೇಳಿ? ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ನೋಡಾದ್ರೂ ಈ ಟೀಸರ್ ಬೈಬಾರ್ದು ಅಂತ. ಬಟ್ ನಾನ್ ತಲೆ ಕೆಟ್ಟವನು, 10 ಸೆಕೆಂಡ್ ಮುಂದಕ್ಕೆ ಓಡಿಸಿ ಆಮೇಲೆ ಬೈತೀನಿ. ಆದ್ಮೇಲೆ ಎಂಟ್ರಿ ಕೊಡ್ತಾನೆ ನಮ್ JP ನಗರ್ ಬಾಸ್, ಸರಿ JP ಬಾಸ್. ಎಲ್ಲರೂ ಟಾಯ್ಲೆಟ್ ನ ಮ್ಯೂಸಿಕ್ ತಗೋಬೇಕಾಗತ್ತೆ. ಇಟ್ಸ್ ಎ ಕಾಮಿಡಿ. ಯಾವನವನು ಪಕ್ಕದಲ್ಲಿ ಫಿಲ್ಮ್ ಟೈಟಲ್ ಹಾಕಿರೋನು ದಿಗ್ದರ್ಶಕ ಅಂತ. ಯಾವನ ಎಡಿಟರ್ ಸುಮ್ನೆ ಹೇಳಿಲ್ಲ, ನಾನು ನಿನ್ಗೆ ಅವಾರ್ಡ್ ಕೊಡ್ಲೇಬೇಕಂತ ಸುಮ್ನಿರು. ಅವ್ರ ಅನಿಸಿಕೆ JP ಅಣ್ಣ ಯಾಕಪ್ಪ ನನ್ನ ಮೂವಿ ಬಗಿರತನ ಇನ್ನೂ ರೋಸ್ಟ್ ಮಾಡಿಲ್ಲ ಅನ್ಬಿಟ್ಟು ಒಂದ್ 3-4 ಜನ ರೋಸ್ಟರ್ಸ್ ನ ಹಾಕೊಂಡು ತದಕ್ತಾನೆ. ಕಾರ್ ಕಟ್ಕೊಂಡು ದನ ಓಡಿಸ್ತಾನೆ. ಈ ಫಿಲಮ್ ಅಲ್ಲಿ JP ಅಣ್ಣ ನನ್ ಮಗನ ಪೊಲೀಸ. JP ಅಣ್ಣ ಪೊಲೀಸ್ ಪಾರ್ಟ್ ಮಾಡೋಣ ಅಂತ ಅಪ್ಪಿ ತಪ್ಪಿ ನಿಜವಾದ ಪೊಲೀಸ್ಗಳು ಗೊತ್ತಾಗ್ಬಿಟ್ರೆ ಲಾಠಿ ತಗೊಂಡು ಹಿಂದೇನ್ ತುರ್ಕಿ ಮುಂದೇನ್ ಬರೋವರೆಗೂ ಬಿಡಲ್ಲ ಪಕ್ಕ. ಈ ಚಂದುಳ್ಳಿ ಚೆಲುವನ್ ಮುಖನ ಎಲ್ಲೋ ನೋಡಿದೀನಲ್ಲ. ಓ ರನ್ ಟೂ ಹೀರೋ. ಯಾವ್ದೋ 7,000 ರೂಪಾಯಿ ಪ್ಯಾಕೇಜ್ ಅಲ್ಲಿ ಗೋವಾಗ ಹೋಗ್ಬಿಟ್ಟು ಎಲ್ರು ಶೂಟಿಂಗ್ ಮಾಡ್ಕೊ ಬಂದ್ಬಿಟ್ಟವ್ರೆ ಒಂದೇ ದಿನಕ್ಕೆ. Nothing beats a Jet2 holiday. And right now, you can save £50 per person. ಅವ್ರ ಅನಿಸಿಕೆ ಆಹಾ, ಪೊಲೀಸ್ ಪಾತ್ರದಲ್ಲಿ ನೋಡಕ್ ಎಷ್ಟು ಚೆನ್ನಾಗಿ ಕಾಣ್ತೀಣ. ಹೋಗಿ ದೃಷ್ಟಿ ತೆಗೆಸ್ಕೊ ಫಸ್ಟ್ ನೀ ಮನೇಲಿ. ನಿನ್ಗಿಂತ ನೀನ್ ಹೆಗ್ಲು ಮೇಲಿರೋ 3 ಸ್ಟಾರೇ ಪಳ ಅಂತ ಹೊಳಿತೈತಲ್ಲ ಅಣ್ಣ. JP ಪ್ರೊಡ್ಯೂಸರ್ ಹೆಸರು ಯಾವಾಗ ಹಾಕ್ಬೇಕು, ಆಕ್ಟರ್ ಹೆಸರು ಯಾವಾಗ ಹಾಕ್ಬೇಕು, ಡೈರೆಕ್ಟರ್ ಹೆಸರು ಯಾವಾಗ ಹಾಕ್ಬೇಕು ಏನು ಗೊತ್ತಿಲ್ವಲ್ರಲ್ಲ ನಿಮ್ಗೆ. ಅಲ್ಲ ಕಣ್ರು, ಶಾರ್ಟ್ ಫಿಲ್ಮ್ ಮಾಡೋರು ನಿಮ್ಗಿನ್ ಚೆನ್ನಾಗಿ ಟೈಟಲ್ ಕೊಡ್ತಾರೆ. ಏನೋ ಟೈಟಲ್ ಕೊಟ್ಟಿರೋದು ನಿಮ್ ಟೀಸರ್ಗೆ. ಮೂವಿ ನೇಮ್ ಅಂತೆ, ಡಾಟ್ ಅಂತೆ, ದಿಗ್ದರ್ಶಕ ಕನ್ನಡ, ಆಕ್ಷನ್ ಥ್ರಿಲ್ಲರ್, ಮೂವಿ ಟೀಸರ್ ಮತ್ತೆ ಡಾಟ್. ಇವ್ ನೋಡಿ 10 ರೂಪಾಯಿ ಆಕ್ಟಿಂಗ್ ಮಾಡ್ಲಾ ಅಂದ್ರೆ 999 ರೂಪಾಯಿ ಆಕ್ಟಿಂಗ್ ಮಾಡ್ತೀನಿ ಅಂತಾನೆ. ಈ ಟೀಸರ್ ಅಲ್ಲಿ ಈ ಕ್ಯಾರೆಕ್ಟರ್ ಹೇತ್ಲಾಂಡಿ ರಿಯಾಕ್ಷನ್. ಮಾಯ ಆದ್ರೆ ಪಟಕ್ಕನ್ ಮಾಯ ಆಗ್ಬೇಕು. ಗೂಗಲ್ ಅಲ್ಲಿ ಸುಮಾರು ವೆಬ್ಸೈಟ್ ಗಳು ಬರ್ತವೆ, AI ಇರ್ತದೆ, AI ಟೂಲ್ ಗಳು ಇರ್ತವೆ, ಆಟೋಮೆಟಿಕ್ ಆಗಿ ಹೆಂಗೆ ಡಿಸಪಿಯರ್ ಆಗತ್ತರ ಮಾಡೋದು ಅಂತ. ಅದು ನೋಡಿ ಕಲೀರಿ ಮಂಗ್ಮುಡ್ಯವ. ನೀವು ಮಾಯ ಆದ್ರೂ ನೋಡಿ ಇಲ್ಲಿ ಸಿಲ್ವರ್ ಕಲರ್ ಅಲ್ಲಿ ಏನೋ ಕಾಣಿಸ್ತೈತೆ. ಯಾರು ಹುಲಿ ಅಂತ ಹೇಳ್ತಾರೆ, ಆದ್ರೆ ನಿಜವಾದ ಮೈಸೂರು ಹುಲಿ ನೀವೇ ಸರ್, ನೀವೇ. ಏನೋ ಅದೇನೋ ಹೇಳ್ತಾರೆ, ಇನ್ನೊಂದ್ಸಲ ಹೇಳ. ನಿಜವಾದ ಮೈಸೂರು ಹುಲಿ ನೀವೇ ಸರ್, ನೀವೇ. ಅಂಗಡಿ ಕಸ್ಟಮರ್ಸ್ ಬಂದವ್ರೆ, ಏನೋ ಬೋಂಡ್ ಹಾಕ್ಬೇಕಂತ ಹೋಗಿ ಬೋಂಡ್ ಹಾಕೊಡು, ಚಟ್ನಿ ಎಕ್ಸ್ಟ್ರಾ ಹಾಕೋ, ಇಲ್ಲ ಹೊಡೆದಾಕ್ಬಿಡ್ತಾರೆ ಹಿಂಗೆ. ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಬೇಕಾದ್ರೆ ಸೌಂಡ್ ಕೊಡ್ತೀನಿ. ಈ ಟೀಸರ್ ಈ ಡೈಲಾಗ್ ಹಿಂದ್ಗಡೆ ಪೆಟ್ಟ BGM ಕೊಡ್ತಾರೆ ನೋಡಿ, ರಜನಿಕಾಂತ್ ಅವ್ರದ್ದು. ಯಾರು ಹುಲಿ ಅಂತ ಹೇಳ್ತಾರೆ, ಆದ್ರೆ ನಿಜವಾದ ಮೈಸೂರು ಹುಲಿ ನೀವೇ ಸರ್, ನೀವೇ. ಇವ್ರ ಮ್ಯೂಸಿಕ್ಗೂ ಕಾಸು ಹಾಕಿಲ್ಲ, ಈ ಕಡೆ ಕ್ಯಾಮ್ರಾಗೂ ಕಾಸು ಹಾಕಿಲ್ಲ, ಯಾವುದೋ ಮೊಬೈಲ್ ಅಲ್ಲಿ ತೆಗ್ದಿರ್ಬೇಕೇನೋ. ಈ ಕಡೆ ಆಕ್ಟರ್ಗಳಿಗೂ ಕಾಸು ಹಾಕಿಲ್ಲ, ಆ ಕಡೆ ಎಡಿಟಿಂಗ್ಗೂ ಕಾಸು ಹಾಕಿಲ್ಲ, ಯಾವ್ದಕ್ಕೂ ಕಾಸು ಹಾಕಿದ್ರೆ 0 ಬಜೆಟ್ ಅಲ್ಲಿ ಮೂವಿ ಹೆಂಗ್ ಮಾಡೋದು ಅಂತ ದಿಗ್ದರ್ಶಕ ಮೂವಿ ಟೀಮ್ ಹೇಳ್ಕೊಡ್ತಾರೆ. ಕಾಮಿಡಿ. ಇಟ್ಸ್ ಎ ಕಾಮಿಡಿ. ಇನ್ನು ಅಣ್ಣ ಫಿಲಮ್ ಎಲ್ಲ ಮುಗಿದ್ಮೇಲೆ ಪ್ಯಾಕಪ್ ಮಾಡಕ್ಕಿನ್ನ ಮುಂಚೆ ಈಟಿಗೆ ಬಂದಿರ್ತಾನೆ ಅಂದ್ಬಿಟ್ಟು ಒಂದು ಐಟಮ್ ಸಾಂಗ್ ಇಡೋಣ ಅನ್ಬಿಟ್ಟು ಅಣ್ಣಂಗೋಸ್ಕರ ಅಂತ ಥೈಲ್ಯಾಂಡ್ ಇಂದ ಹುಡುಗರಿಂದ ಹುಡುಗಿರ್ ಕನ್ವರ್ಟ್ ಆಗಿರೋ 2 ಹುಡುಗಿರ್ನ ಕರ್ಕೊಂಡ್ ಬಂದು ಅಣ್ಣನ್ ಜೀನ್ಸ್ ಪ್ಯಾಂಟ್ ನೇ ಕಟ್ ಮಾಡಿ ಅವ್ರಿಗೆ ಶಾರ್ಟ್ಸ್ ಮಾಡ್ಕೊಟ್ಟು ಅಣ್ಣನ್ ಜೊತೆನೆ ಡ್ಯಾನ್ಸ್ ಆಡಿಸ್ತಾರೆ. ನಮ್ ಕಡೆ ಮದ್ವೆ ಇದ್ದಾಗ ಈ ಅಂಕಲ್ಗಳು ಡ್ಯಾನ್ಸ್ ಮಾಡಿ ಅಂದ್ರೆ ಹಿಂಗೆ ಡ್ಯಾನ್ಸ್ ಮಾಡೋದು. ಆಡಕ್ ಬರಲ್ವಲ್ಲ, ಡ್ಯಾನ್ಸ್ ಆಡಕ್ ಬರಲ್ವಲ್ಲ, ಅದನ್ನ ತೋರ್ಸ್ಕೊಳಕ್ ಹೋಗಲ್ಲ, ನಂಗೆ ಡ್ಯಾನ್ಸ್ ಬರಲ್ಲ ಅಂತ. ಅದಕ್ಕೆ ಈ ತರ ಏನೋ ಒಂದು ಡ್ಯಾನ್ಸ್ ಮಾಡಿ ಬಿಡ್ತಾರೆ. ಈ ಫಿಲಮ್ ಎಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ ಅಂತ ಲೆಕ್ಕಾಕಿ 2 ವರ್ಷದಿಂದ ಟೀಸರ್ ಬಿಟ್ಟಿದ್ರು, ಇನ್ನು ಫಿಲಮೇ ರಿಲೀಸ್ ಆಗಿಲ್ಲ. 2 ವರ್ಷದಿಂದ ಫಿಲಮ್ ರಿಲೀಸ್ ಆಗಿರ್ಲಿ, ಇನ್ನು ಭಗೀರಥ ಸಿಡಿನೇ ಬಂದಿಲ್ಲ. ಕ್ಯೂಬ್ ಹೇಳ್ದೆ ನಾನು ನಿಮ್ಗೆ ಮೊದಲೇ ಆನ್ಸರ್ ಫಾರ್ ದಟ್. UFO ಸ್ಯಾಟಲೈಟ್ ಅವ್ರ ಸಿನಿಮಾ ಹಾಕೋದು ಅಲ್ಲಿ ಚೆಕ್ ಮಾಡಿದ್ರೆ ಅವ್ರಿಗೆ ಸಿಕ್ಬಿಡುತ್ತೆ. ನಮ್ಮ ಊರಲ್ಲಿ ಅಜ್ಜಿ ಅವಳೆ ನಂಜಮ್ಮ ಅಂತ, ನಾನು ಈಗಲೂ ಊರಿಗೆ ಹೋದ್ರೆ ಅವಳು ಅದನ್ನೇ ಕೇಳೋದು, ಭಗೀರಥ ಮೂವಿ ಸಿಡಿ ಸಿಕ್ತೇನೋ ಮಗನೇ. ಸಾಯಿಗಿನ ಮುಂಚೆ ನನ್ನ ತಮ್ಮಂತರ ಇರೋ JP ಭಗೀರಥ ಫಿಲಮ್ ನೋಡ್ಕೊಂಡು ಸತಾಯ್ತೀನಿ ಕಣ, ಮನೆ ಆಸೆ ಕಣ, ಪ್ಲೀಸ್ ಕಣ, ದಯವಿಟ್ಟು ಸಿಡಿ ತಂದ್ಕೊಡ. ನಮ್ಮ ಸಿನಿಮಾ ಗೆಲ್ಬೇಕು ಅಂತಂದ್ರೆ ಮೈನ್ ಆಗಿ ಮಾಧ್ಯಮದವರು ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಆಶೀರ್ವಾದ ಇರೋದಕ್ಕೆ ತಾನೆ ಭಗೀರಥ 250+ ದಿನಗಳು ಓಡ್ತಾ ಇರೋದು. ಬಟ್ ಈ ದಿಗ್ದರ್ಶಕ ಮೂವಿ ಬಗ್ಗೆ ಮಾತ್ರ ನಾನು ಒಂದು ಮಾತು ಹೇಳ್ತೀನಿ ಅಷ್ಟೇ. ಅದ್ರ ಬಗ್ಗೆ ಹೇಳಕ್ಕೆ ಪ್ರೆಸ್ ಮೀಟ್ ಇಟ್ಟಿರೋದು. ಹಾಗಾಗಿ ಈ ಒಂದು ಕ್ಯಾರೆಕ್ಟರ್ ನಾನು ಒಪ್ಕೊಂಡದನ್ನ ಏನೇ ಆದ್ರೂ ಕೂಡ ನಾನು ಕೇಳಿದೆ ಸಂಜಯ್ ಸರ್ ನಾವು
ಜಮಾನ ಪಿಕ್ಚರ್ ಅಲ್ಲಿ ಒಳ್ಳೆ ಮೆಸೇಜ್ ಇತ್ತು ಸಮಾಜಕ್ಕೆ, ಸೊಸೈಟಿಗೆ. ನಮ್ಮ ಪಿಕ್ಚರ್ ಅಲ್ಲಿ ಏನಾದ್ರು ಮೆಸೇಜ್ ಇದೆಯಾ? ಏನೇ ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು, ಗ್ಲಾಮರಸ್ ಇರ್ಬೋದು, ಏನೇ ಇರ್ಲಿ, ನಮ್ಮ ಸಮಾಜಕ್ಕೆ ಏನಾದ್ರು ಮೆಸೇಜ್ ಇದೆಯಾ ಅಂತ ನೋಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಅಂತ. ಅಯ್ಯೋ ಒಳ್ಳೆ ಮೆಸೇಜ್ ಇದೆ ಕಣಪ್ಪ, ಅದಕ್ಕೆ ತಾನು ಇನ್ನು 2 ವರ್ಷದಿಂದ ಮೆಸೇಜ್ ಹುಡುಕ್ತಾನೇ ಇದ್ದೀರಾ. ನಿಮ್ಮ ಫಿಲ್ಮ್ ಯಾವ ಥಿಯೇಟರ್ ರಿಲೀಸ್ ಆಗಿದೆ ಅಂತ ಸ್ವಲ್ಪ ಹೇಳ್ಬಿಡಿ, ಇಲ್ಲ ಯಾವ ಯೂಟ್ಯೂಬ್ ಚಾನಲ್ ರಿಲೀಸ್ ಆಯ್ತು ಅಂತ ಹೇಳ್ಬಿಡಿ, ನಾನು ಫಿಲ್ಮ್ನ ನೋಡ್ತೀನಿ. ಓಕೆ, ಅದನ್ನು ರೋಸ್ಟ್ ಮಾಡಿ. ಸೊ ಗಾಯ್ಸ್, ಇದಾಗಿದೆ ಇವತ್ತಿನ ರೋಸ್ಟ್. ನಿಮ್ಗೆ ಈ ರೋಸ್ಟ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.